ವರ್ಷ ಆದಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ 2 ಮಾಡ್ತಾ ಇರೋದು ಭಾರಿ ಖುಷಿ ಇದೆ. ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ನಮ್ಮಿಬ್ಬರನ್ನೂ ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾ ಮಾಡ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಹೇಳಬೇಕು ಅಂದರೆ ಮಾರುಕಟ್ಟೆ ಇಲ್ಲದೇ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ಲದೆ ಇರೋರು ಇಬ್ಬರನ್ನು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದ್ದಾರೆ. ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ ಇದು ನಂದು ಇದೆ, ನಂದು 2 ಸಿನಿಮಾ ಕೈ ನೆನಪೆ ಸೀನ್ ಹಾಗಾದ್ರೆ ಅವ್ರದ್ದು ನಮ್ದು ಮಾರುಕಟ್ಟೆ ಇಲ್ಲ, ಅವ್ರದ್ದು ಕಟ್ಟೆನೇ ಇಲ್ಲ. ಹಿಂಗೆ ಮತ್ತೆ ನಮಗೆ ನಾವು ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂಥ ಕಮೆಂಟ್ಗಳು ನೋಡಿದಾಗ ನಮಗೆ ಖುಷಿ ಆಗ್ತಿತ್ತು. ಯಾಕಂದ್ರೆ ಜನ ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬ ಗೊತ್ತಾಯಿತು. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ 100% ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇದನ್ನ ಹೇಳಲೇಬೇಕು. ಯಾಕಂದ್ರೆ ಸಿದ್ಲಿಂಗು ಪೋಸ್ಟ್ ಹಾಕಿದ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ, ನೋಡ್ ಬೇಜಾರಾಗಿದೆ, ಈ ತರ ಮಾಡಂಗಿದ್ರೆ ಸಿನಿಮಾ ಮಾಡಬೇಡಿ, ಇಂಡಸ್ಟ್ರಿ ಬಿಟ್ಟುಬಿಡಿ, ಈ ತರ ಕಾಮೆಂಟ್ಗಳು. ಸೊ ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಒಂದು ಮೈಂಡ್ ಸೆಟ್ ಇಂದ ಯಾರಿಗೂ ಮನ್ಸಿಗೆ ಬೇಜಾರಾಗದೇ ಇರೋ ಥರದಲ್ಲಿ ಡೈಲಾಗ್ಸ್ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟ್ರೀಸಲ್ಲಿ. ತುಂಬ ಚೆನ್ನಾಗಿ. ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮ ಸರ್ ಮಾಂತೇಶ್ ಅವರಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸೋನು ನಾನು ಒಂದು 15 ವರ್ಷದಿಂದ ಫ್ರೆಂಡ್ಸು. ಸೊ ಇದು ಮೊದಲನೇ ಸಿನಿಮಾ, 4 ಸಿನಿಮಾ ಮಾಡಬೇಕಿತ್ತು, ಈಗ 5ನೇ ಸಿನಿಮಾ ಸೋನು ಒಪ್ಕೊಂಡು ಮಾಡೋಕ್ಕೆ ಬಂದಿದ್ದಾರೆ ಈ ಸಿನಿಮಾಲಿ. ಮತ್ತೆ ಈ ಸಿನಿಮಾ ಇದೇ ವರ್ಷನೂ ರಿಲೀಸ್ ಆಗುತ್ತೆ, ಇದೇ ವರ್ಷ ರಿಲೀಸ್ ಆಗುತ್ತೆ ಸಿನಿಮಾ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಸದ್ಯಕ್ಕೆ ಇಷ್ಟು ವಿಷಯ. ಆ್ಯಂಡ್ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.